ಮೊದಲನೇದಾಗಿ ಎಲ್ಲರಿಗೂ ಸುಗ್ಗಿ ಸಂಭ್ರಮ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇವತ್ತು ನಮ್ಮ ಕಾಲೇಜಿನಲ್ಲಿ ಕುವೆಂಪು ಶತಮಾನೋತ್ಸವ ಮಹಾವಿದ್ಯಾಲಯ BEd ಕಾಲೇಜಿನಲ್ಲಿ ಇವತ್ತಿನ ದಿನ ಸುಗ್ಗಿ ಸಂಭ್ರಮ ಎಂಬ ಹಬ್ಬನ ಆಚರಣೆ ಮಾಡ್ತಾ ಇದ್ದೀವಿ. ನಿನ್ನೆಯಿಂದನೂ ಕೂಡ ನಾವು ಹಬ್ಬಕ್ಕೆ ತುಂಬ ತಯಾರಿನ ಮಾಡ್ಕೊತಾ ಇದ್ದೀವಿ. ಬಣ್ಣ ಬಣ್ಣದ ಚಿತ್ರ ಹಾಕಿರ್ಬೋದು, ಚಪ್ರ ಹಾಕೋದ್ರಿಂದ ಹಿಡಿದ್ಬಿಟ್ಟು ಎಲ್ಲ ಥರದ ತಯಾರಿ ನಿನ್ನೆಯಿಂದ ಮಾಡ್ಕೊತಾ ಇದ್ದೀವಿ. ಒಂಥರ ಹಳ್ಳಿ ಪ್ರದೇಶದಲ್ಲಿ ಆಚರಣೆ ಮಾಡ್ತಕ್ಕಂಥ ನಮಗೆ ವಾತಾವರಣ ಸೃಷ್ಟಿಯಾಗಿದೆ ನಮ್ಮ ಕಾಲೇಜಲ್ಲಿ. ಬೆಳಗ್ಗೆ ಎಲ್ಲ ಬಂದುಬಿಟ್ಟು ಎಲ್ಲ ಚೆನ್ನಾಗಿ ರೆಡಿ ಆಗಿಬಿಟ್ಟು ಬಂದು ಜಾಥಾ ಹೋದ್ವಿ. ಜಾಥಾ ಮುಗಿಸ್ಕೊಂಬಂದ್ಬಿಟ್ಟು ಮೊದಲನೇದಾಗಿ ಗೆಸ್ಟ್ಗಳೆಲ್ಲ ಬಂದಿದ್ದರು. ಗೆಸ್ಟ್ಗಳು ನಮ್ಮ ಕಾಲೇಜಲ್ಲಿ ಪೂಜೆ ಎಲ್ಲ ಮಾಡಿದರು. ರಾಶಿ ಪೂಜೆನ ಮುಗಿಸ್ಕೊಂಡ್ಬಿಟ್ಟು ಗೆಸ್ಟ್ಗಳಿಗೆಲ್ಲ ನಾವು ಸಂಕ್ರಾಂತಿ ಕಾಳನ್ನ ಹಂಚೋದ್ರಿಂದ ಹಬ್ಬನ ಆಚರಣೆ ಮಾಡಿದ್ವಿ. ಎಲ್ಲರೂ ತುಂಬ ಖುಷಿಯಿಂದ ಒಂಥರ ಹಳ್ಳಿ ಪ್ರದೇಶದಲ್ಲಿ ಯಾವ ರೀತಿ ಆಚರಣೆ ಮಾಡ್ತಾ ಇದ್ದೀವೋ ಅದೇ ರೀತಿಯಾಗಿ ನಮ್ಮ ಕಾಲೇಜಲ್ಲೂ ಕೂಡ ಹಬ್ಬನ ಆಚರಣೆ ಮಾಡ್ತಾ ಇದ್ದೀವಿ. ಎಲ್ರಿಗೂ ತುಂಬ ಖುಷಿ ಆಗ್ತಾ ಇದೆ. ತುಂಬ ಸಂಭ್ರಮದಿಂದ ನಾವು ಹಬ್ಬನ ಆಚರಣೆ ಮಾಡ್ತಾ ಇದ್ರು. ಆಶಾ ಹೋಗಿ ಸರ್. ಕಟ್ಟಿ ಈಗ ಟೀಚರ್ಸ್ ಎಲ್ಲ ಆಯ್ತಾ? ಗೆಸ್ಟ್ ಉಳಿಸ್ಕೊಳ್ಳಿ. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇಂದು ನಮ್ಮ ಕುವೆಂಪು ಶತಮಾನೋತ್ಸವ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ನಾವು ಸಂಕ್ರಾಂತಿ ಹಬ್ಬವನ್ನು ಆಚರಿಸಿದ್ದು. ಮೊದಲನೇದಾಗಿ ನಾವು ಬಣ್ಣ ಬಣ್ಣದ ರಂಗೋಲಿಗಳನ್ನೆಲ್ಲ ಹಾಕಿಬಿಟ್ಟು ರಾಶಿಯನ್ನೆಲ್ಲ ಮಾಡಿ ತಳಿರು ತೋರಣಗಳನ್ನೆಲ್ಲ ಹಾಕಿ ಕಾಲೇಜನ್ನು ಸಿಂಗರಿಸಿದ್ವಿ. ಹಾಗೆಯೇ ಮೊದಲನೇದಾಗಿ ನಾವು ಎಲ್ಲರೂ ಕುಂಭಗಳನ್ನು ಹಿಡಿದು ಮೆರವಣಿಗೆಯನ್ನು ಹೋಗಿ ಬಂದ್ವಿ. ಜಾಥಾ ಹೋಗಿ ಬಂದ ನಂತರದಲ್ಲಿ ಗೌರಿ ಪೂಜೆಯನ್ನು ಮಾಡಿ ರಾಶಿ ಪೂಜೆಯನ್ನೆಲ್ಲ ಮಾಡಿ ವಿಜೃಂಭಣೆಯಿಂದ ಆಚರಿಸಿದ್ವಿ. ಸಂಕ್ರಾಂತಿ ಹಬ್ಬದಂದು ಸೂರ್ಯ ಧನುರಾಶಿಯಿಂದ ಮಕರ ರಾಶಿಗೆ ಹೋಗುವಂಥ ದಿನ ಆಗಿದೆ. ಹಾಗೆಯೇ ರೈತರ ದುಡಿಮೆ ಎಲ್ಲ ಕೈ ಸೇರಿರುವಂತಹ ದಿನ ಆಗಿದೆ. ಈ ದಿನದಲ್ಲಿ ಎಳ್ಳು ಬೆಲ್ಲವನ್ನು ಕೊಟ್ಟು ಒಳ್ಳೆಯ ಮಾತಾಡಿ ಎನ್ನುವಂತಹ ಮಾತನ್ನು ಹೇಳೋದ್ರ ಮೂಲಕ ಶುಭಾಶಯವನ್ನು ತಿಳಿಸ್ತಾರೆ. ನಾವು ಕೂಡ ಎಳ್ಳು ಬೆಲ್ಲವನ್ನು ಕೊಟ್ಟು ಒಳ್ಳೆಯ ಮಾತಾಡಿ ಎನ್ನುವಂಥ ಶುಭಾಶಯಗಳನ್ನು ತಿಳಿಸಿ ಹಬ್ಬವನ್ನು ಆಚರಿಸಿದ್ವಿ. ನನ್ನ ಹೆಸರು ಸಿಂಚನ, ನಾನು ದ್ವಿತೀಯ ವರ್ಷದ ಪ್ರಶಿಕ್ಷಣಾರ್ಥಿ. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ವೇದಿಕೆಗಿಂತ ಚಟುವಟಿಕೆ ಮಾಡುವಂತಹ ಒಂದು ಕಾರ್ಯಕ್ರಮ ಅಂತ ನಾವು ಬಂದಾಗಿಂದ ಹಿಡಿದು ಇಲ್ಲಿವರೆಗೂ ತಾವೆಲ್ಲರೂ ತುಂಬಾ ಉತ್ಸಾಹದಿಂದ ಈ ಸಾಯಂಕಾಲ ಬೇರೆ ಇವತ್ತು ದೀಪದಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀರಿ. ಇಡೀ ದಿನ ಕೂಡ ತಮ್ಮದು ಬೇರೆ ಬೇರೆ ವಿಭಿನ್ನ ಕಾರ್ಯಕ್ರಮಗಳಿವೆ. ಇದರ ಮಧ್ಯದಲ್ಲಿ ನನ್ನ ಮಾತು ನನಗೆ ಗೊತ್ತಿದೆ, ಮಾತು ಬಹಳ ಆದ್ರೆ ಕಷ್ಟ. ಹಾಗಾಗಿ ಸಂಕ್ಷಿಪ್ತವಾಗಿ ನಾನು ಈ ವೇದಿಕೆಯ ಸದ್ಬಳಕೆ ಹೇಗೆ ಮಾಡ್ಕೋಬೇಕು ಅಂತ ಯೋಚನೆ ಮಾಡಿದಾಗ ನನಗೆ ಬಂದಿದ್ದು ಎರಡು ವಿಷಯ.
ಮೊದಲನೇದು ನನ್ನ ಬಾಲ್ಯವನ್ನು ನೆನೆಯುವಂತಹ ಒಂದು ಒಳ್ಳೆ ವೇದಿಕೆ ಇದು. ನಾನು ತಮ್ಮಲ್ಲಿ ಎಲ್ಲರನ್ನ ಶಿಕ್ಷಕರನ್ನ ಕಂಡು ನಾನು ವಿದ್ಯಾರ್ಥಿ ಆಗಿದ್ದಾಗ ನನಗೆ ಯಾವ ರೀತಿ ಶಿಕ್ಷಕರು ಸಿಕ್ಕರು ಅಂತ ತಮಗೆ ಹೇಳುವಂತ ಒಂದು ಸದ್ಬಳಕೆಯನ್ನ ಮಾಡಿಕೊಳ್ಳುವಂತ ಒಂದು ವಿಚಾರ ಇದೆ. ಎರಡನೇದಾಗಿ ಈಗ ನ್ಯಾಯಾಧೀಶನಾಗಿ ನಾನು ವಿದ್ಯಾರ್ಥಿಗಳನ್ನ ನೋಡಿದಾಗ ನನಗೆ ಅನಿಸುತ್ತೆ, ಬಹುಶಃ ತಮಗೆಲ್ಲ ಹಂಚ್ಕೊಂಡ್ರೆ ತಮ್ಮ ಮುಂದೆ ಬರುವಂತಹ ವೃತ್ತಿ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ನಾನು ಈಗಿನ ವರ್ತಮಾನದ ಸ್ಥಿತಿಯನ್ನ ಹೇಳಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ನಾನು ಭಾವಿಸ್ತೇನೆ. ನನ್ನ ಪರಿಚಯ ಮಾಡ್ಬೇಕಾದ್ರೆ ಹೇಳಿದ್ರು, ನನ್ನ ತಂದೆ ವಕೀಲರು ಅಂತ. ನನ್ನ ತಂದೆ ವಕೀಲರು, ಹಾಗಾಗಿ ನಾನು ವಕೀಲನಾದೆ ಅಂತ ಹೇಳಿದ್ರೆ ಬಹುಶಃ ಇದು ಅರ್ಧ ಸತ್ಯ. ನಿಜವಾದ ಸತ್ಯ ಏನು ಅಂತ ಹೇಳಿದ್ರೆ, ನನ್ನ ತಂದೆ ವಕೀಲರಾದಾಗ ನಾನು ಅವ್ರ ಜೊತೆ ಯಾವಾಗಲೂ ಮಾರ್ಕೆಟ್ಗೆ ಅಲ್ಲಿ ಹೋಗ್ತಾ ಇದ್ದೆ. ನನ್ನ ಮನೆ ಹಿಂದ್ಗಡೆ ನಮ್ಮ ಊರಿನ ಮೇನ್ ಬಜಾರ್, ಮುಖ್ಯ ಬೀದಿ. ಆ ಮುಖ್ಯ ಬೀದಿಯಲ್ಲಿ ನಾವು ಹೋಗ್ಬೇಕಾದ್ರೆ ಆ ಕಡೆ ಮತ್ತು ಈ ಕಡೆ ಕಿರಾಣಿ ಅಂಗಡಿ ಮತ್ತು ಈ ಆಭರಣವನ್ನ ಮಾರುವಂತ ಅಂಗಡಿಗಳಿದ್ವು. ನಾವಿಬ್ರು ಈ ರೀತಿ ಹೋಗ್ಬೇಕಾದ್ರೆ, ಜೊತೆಗೆ ಯಾವ ಅಂಗಡಿಗೆ ಹೋಗ್ಬೇಕಾದ್ರೆ, ಕಚೇರಿಗೆ ಹೋಗ್ಬೇಕಾದ್ರೆ, ಅಕ್ಕಪಕ್ಕದಲ್ಲಿರೋ ಎರಡೂ ಅಂಗಡಿಯಲ್ಲಿರ್ತಕ್ಕಂತಹ ಮಾಲೀಕರು, ಅಲ್ಲಿ ಬಂದಂತಹ ಏನು ಜನರಿದ್ರು, ನನ್ನ ತಂದೆನ ನೋಡಿದ ಕೂಡಲೇ ಎದ್ದು ನಿಂತು ವಕೀಲರೆ ನಮಸ್ಕಾರ ಅಂತ ಇರ್ತಾರೆ. ನಾನು ಅದನ್ನ ಬಹಳ ಎದ್ದು ನಿಂತು ನನ್ನ ತಂದೆಗೆ ನಮಸ್ಕಾರ ಹೇಳ್ತಾನೆ. ಈಗ ನಾವೆಲ್ಲರೂ ಗುರುಗಳು ಕಂಡ್ರೆ ಹಿಂಗೆ ಅನ್ಕೊಂತೀವಿ, ನಮಸ್ಕಾರ ಸರ್ ಅದೇನು ಭಯಭೀತರಾಗಿ ಭಯ ಬೀಳಬೇಡ ಅಂತ ಹೇಳ್ತಾರೋ ಅಥವಾ ನಮಸ್ಕಾರ ಹೇಳ್ತಿರ್ತಾರೋ ನಮಗೆ ಕನ್ಫ್ಯೂಸ್ ಆಗ್ತದೆ. ಆ ಸಮಯದಲ್ಲಿ ಅಂಗಡಿಯಲ್ಲಿ ಇದ್ದಂಥವ್ರು ರಸ್ತೆಯಲ್ಲಿ ಹೋಗುವ ನಮ್ಮನ್ನ ಗುರುತಿಸಿ, ನನ್ನ ತಂದೆಯನ್ನ ಗುರುತಿಸಿ ಎದ್ದು ನಿಂತು ಎರಡು ಕೈ ಜೋಡಿಸೋರು, ವಕೀಲರೆ ನಮಸ್ಕಾರ ಅಂತ. ನನ್ನ ತಂದೆಗೆ ಸಮಯ ಇದ್ದು ನಮಸ್ಕಾರ ಹೇಗಿದ್ದೀರಿ ಅಂತ ಕೇಳಿದ್ರೆ ಅಂಗಡಿಯಲ್ಲಿ ಕರೆಸಿ ಕೂಡಿಸಿ ಮಾತಾಡೋದು, ಇನ್ನೂ ಸಮಯ ಇದ್ರೆ ಚಹಾ ಕುಡಿಸಿ ಕಳಿಸೋದು. ಅಷ್ಟು ಒಂದು ಮೌಲ್ಯಯುತ ವಕಾಲತ್ತು ವೃತ್ತಿಯನ್ನು ಮಾಡೋದು. ಅವ್ರು ನೋಡಿದ್ರೆ ನನಗೆ ಅನ್ನಿಸ್ತಾ ಇತ್ತು, ಏನೇ ಆದ್ರೂ ವಕೀಲ ಆಗ್ಬೇಕು. ವಕೀಲರಾದ್ರೆ ನಮಗೆ ಘನತೆ ಮತ್ತು ಗೌರವ ಚೆನ್ನಾಗಿ ಸಿಗುತ್ತೆ. ನಾನು ಆಗ ಯಾವುದು ಬಿಲ್ಡಿಂಗ್ ಆಗ್ಲಿ, ಕಾರ್ ಆಗ್ಲಿ, ಬಂಗ್ಲೆ ಆಗ್ಲಿ ಅಥವಾ ಕೇಸ್ ಆಗ್ಲಿ ನೋಡಿದ್ದೆ, ನನಗೆ ಗೊತ್ತಿರ್ಲಿಲ್ಲ ಕೂಡ. ನನಗೆ ಗೊತ್ತಿದ್ದು ಒಂದೇ ಏನಂದ್ರೆ ಗೌರವ ಚೆನ್ನಾಗಿ ಸಿಗುತ್ತೆ. ಎಲ್ಲಿ ಗೌರವ ಸಿಗುತ್ತೋ ಅಲ್ಲಿ ಭವಿಷ್ಯ ಚೆನ್ನಾಗಿದೆ. ಆ ವೃತ್ತಿಯನ್ನ ಆರಿಸ್ಕೋಬೇಕು. ಆದ್ರೆ ಮನೆಗೆ ಬಂದು ಈ ವಿಷಯ ಮಾತಾಡಿದಾಗೆಲ್ಲ ನನ್ನ ತಾಯಿ ಮತ್ತು ನನ್ನ ತಾಯಿಯ ತವರು ಮನೆಯವರ ಹೆಸರು ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ರು. ನಾನು ವಕೀಲನಾಗ್ಬೇಕು ಅಂದ್ಕೂಡಲೇ, ಅಯ್ಯೋ ನೀನು ವಕೀಲ ಆಗ್ಬಿಡ್ತೀಯಾ? ದಟ್ ಇಸ್ ಎ ಪ್ರಾಬ್ಲಮ್ ಇನ್ ಸೆಕೆಂಡ್ ಜನರೇಷನ್. ನಮ್ಮ ಅಧ್ಯಕ್ಷ ಇದ್ದಾರೆ ವೇದಿಕೆಯ ಮೇಲೆ. ಸೆಕೆಂಡ್ ಜನರೇಷನ್ ಅಡ್ವೊಕೇಟ್ ಆಗ್ಬೇಕಾದ್ರೆ ಕೆಲವೊಂದು ಪ್ರಿಜುಡಿಸ್ ಇರ್ತದೆ, ಅದನ್ನ ನಾವು ಬದಿಗಿಟ್ಟು ಮುಂದೆ ಬರ್ಬೇಕಾಗ್ತದೆ. ಈ ರೀತಿ ಮನೆಯಲ್ಲಿ ನೀನು ವಕೀಲ ಆಗ್ಬೇಡ ಅನ್ನುವಂತ ಒಂದು ಪರಿಸ್ಥಿತಿ ಇದ್ದಾಗ ನನಗೆ ನಿಜಕ್ಕೂ ಪ್ರೋತ್ಸಾಹ ಕೊಟ್ಟು ಪ್ರೇರಣೆಯನ್ನ ಕೊಟ್ಟಂತಹ ನಮ್ಮ ಶಿಕ್ಷಕರನ್ನು ನಾನು ನೆನೆಸ್ತೇನೆ. ನನಗೆ ಇವತ್ತಿಗೂ ಶಿಕ್ಷಕರು ಅಂತ ನನ್ನ ಕಣ್ಣು ಬರೋದು, ನಾನು ಪ್ರೈಮರಿ ಶಾಲೆಯಲ್ಲಿ ಓದ್ಬೇಕಾದ್ರೆ ನನಗೆ ಕನ್ನಡ ಕಲಿಸ್ಕೊಟ್ಟಂತಹ ರತ್ನ ಅಂತ ಹೇಳಿ ಮೇಡಮ್, ಹಿಂದಿ ಕಲಿಸ್ಕೊಟ್ಟ ಶಿಲ್ಪ ಅಂತ ಮೇಡಮ್, ಇಂಗ್ಲಿಷ್ ಕಲಿಸ್ಕೊಟ್ಟ. ಮೊದಲನೇದಾಗಿ ಎಲ್ಲರಿಗೂ ಸುಗ್ಗಿ ಸಂಭ್ರಮ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ, ನಮ್ಮ ಕಾಲೇಜಿನಲ್ಲಿ ಕುವೆಂಪು ಶತಮಾನೋತ್ಸವ ಮಹಾವಿದ್ಯಾಲಯ BEd ಕಾಲೇಜಿನಲ್ಲಿ ಇವತ್ತಿನ ದಿನ ಸುಗ್ಗಿ ಸಂಭ್ರಮ ಎಂಬ ಹಬ್ಬನ ಆಚರಣೆ ಮಾಡ್ತಾ ಇದ್ದೀವಿ. ನಿನ್ನೆಯಿಂದನೂ ಕೂಡ ನಾವು ಹಬ್ಬಕ್ಕೆ ತುಂಬ ತಯಾರಿನ ಮಾಡ್ಕೊತಾ ಇದ್ದೀವಿ. ಬಣ್ಣ ಬಣ್ಣದ ಚಿತ್ರ ಹಾಕಿರ್ಬೋದು, ಚಪ್ರ ಹಾಕೋದ್ರಿಂದ ಹಿಡಿದ್ಬಿಟ್ಟು ಎಲ್ಲ ಥರದ ತಯಾರಿ ನಿನ್ನೆಯಿಂದ ಮಾಡ್ಕೊತಾ ಇದ್ದೀವಿ. ಒಂಥರ ಹಳ್ಳಿ ಪ್ರದೇಶದಲ್ಲಿ ಆಚರಣೆ ಮಾಡ್ತಕ್ಕಂಥ ನಮಗೆ ವಾತಾವರಣ ಸೃಷ್ಟಿಯಾಗಿದೆ ನಮ್ಮ ಕಾಲೇಜಲ್ಲಿ. ಬೆಳಗ್ಗೆ ಎಲ್ಲ ಬಂದುಬಿಟ್ಟು ಎಲ್ಲ ಚೆನ್ನಾಗಿ ರೆಡಿ ಆಗಿಬಿಟ್ಟು ಬಂದು ಜಾಥಾ ಹೋದ್ವಿ. ಜಾಥಾ ಮುಗಿಸ್ಕೊಂಬಂದ್ಬಿಟ್ಟು ಮೊದಲನೇದಾಗಿ ಗೆಸ್ಟ್ಗಳೆಲ್ಲ ಬಂದಿದ್ದರು. ಗೆಸ್ಟ್ಗಳು ನಮ್ಮ ಕಾಲೇಜಲ್ಲಿ ಪೂಜೆ ಎಲ್ಲ ಮಾಡಿದರು. ರಾಶಿ ಪೂಜೆನ ಮುಗಿಸ್ಕೊಂಡ್ಬಿಟ್ಟು ಗೆಸ್ಟ್ಗಳಿಗೆಲ್ಲ ನಾವು ಸಂಕ್ರಾಂತಿ ಕಾಳನ್ನ ಹಂಚೋದ್ರಿಂದ ಹಬ್ಬನ ಆಚರಣೆ ಮಾಡಿದ್ವಿ. ಎಲ್ಲರೂ ತುಂಬ ಖುಷಿಯಿಂದ ಒಂಥರ ಹಳ್ಳಿ ಪ್ರದೇಶದಲ್ಲಿ ಯಾವ ರೀತಿ ಆಚರಣೆ ಮಾಡ್ತಾ ಇದ್ದೀವೋ ಅದೇ ರೀತಿಯಾಗಿ ನಮ್ಮ ಕಾಲೇಜಲ್ಲೂ ಕೂಡ ಹಬ್ಬನ ಆಚರಣೆ ಮಾಡ್ತಾ ಇದ್ದೀವಿ. ಎಲ್ರಿಗೂ ತುಂಬ ಖುಷಿ ಆಗ್ತಾ ಇದೆ. ತುಂಬ ಸಂಭ್ರಮದಿಂದ ನಾವು ಹಬ್ಬನ ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ಹೆಸರು ಆಶಾ.